ನಿಧಿ ಆಸೆಗೆ ದೇವರ ಮೂರ್ತಿಯನ್ನೇ ಕಿತ್ತು ಹಾಕಿದ ಖದೀಮರು, ದೇವರ ಮೂರ್ತಿಯನ್ನೇ ಪಕ್ಕಕ್ಕೆ ಸರಿಸಿ ನಿಧಿ ಹುಡುಕಿದ ಚೋರರು. ಎಸ್, ನಿಧಿ ಆಸೆಗೆ ದೇವರ ಮೂರ್ತಿಯನ್ನೇ ಕಿತ್ತು ಹಾಕಿದ ಆರೋಪಿಗಳನ್ನ ಈಗ ಬಂಧನ ಮಾಡಲಾಗಿದೆ. ಬಸವೇಶ್ವರ ಹಾಗೂ ಈಶ್ವರ ಮೂರ್ತಿಯನ್ನ ದುಷ್ಕರ್ಮಿಗಳು ಕಿತ್ತು ಹಾಕಿದ್ದು ಅಲ್ಲಿನ ಸ್ಥಳೀಯರ ನಂಬಿಕೆಗೆ ಧಕ್ಕೆ ಉಂಟು ಮಾಡಿ ಆಕ್ರೋಶಕ್ಕೆ ಕಾರಣವಾಗಿದ್ದಾರೆ. ಇವರು ಮಾಡಿರೋದು ಎಂತಹ ಕೆಲಸ ಅಂದ್ರೆ, ದೇವರ ಮೂರ್ತಿಯನ್ನೇ ಪಕ್ಕಕ್ಕೆ ಸರಿಸಿ ಯಾರೋ ಹೇಳಿದ ನಿಧಿಯ ಕತೆಗೆ ಮೂರ್ತಿ ಇದ್ದ ಜಾಗದ ನೆಲವನ್ನ ಅಗೆದು ಬಿಟ್ಟಿದ್ದಾರೆ. ಈಗ ಒಟ್ಟಾರೆ 4 ಆರೋಪಿಗಳನ್ನ ಬಂಧನ ಮಾಡಲಾಗಿದ್ದು, 72 ವರ್ಷದ ಯುನಿಸಾನ್ ಕುಲಕರ್ಣಿ, 31 ವರ್ಷದ ನೂರ್ ಅಹಮದ್ ಕುಲಕರ್ಣಿ, ಇನ್ನು ಮುಂಡಗೋಡ ತಾಲೂಕಿನ ಮಲವಳ್ಳಿ ಗ್ರಾಮದ ಮುಷ್ಟಾಕ್ ದುಂಡಸಿ ಮತ್ತು ಹಾವೇರಿ ತಾಲೂಕಿನ ದೇವಿಹೊಸೂರ ಗ್ರಾಮದ 24 ವರ್ಷದ ಆಸಿಫ್ ಯಲವಗಿ ಎಂಬ 4 ನಿಧಿ ಚೋರರನ್ನ ಬಂಧನ ಮಾಡಲಾಗಿದೆ. ಫಕೀರಪ್ಪ ಎಂಬಾತನ ಜಮೀನಿನಲ್ಲಿದ್ದ ದೇವರ ಮೂರ್ತಿಯನ್ನ ಕಿತ್ತು ಹಾಕಿದ್ದು ಜೆಸಿಬಿ ಬಳಸಿ ದೇವಸ್ಥಾನದ ಮಣ್ಣನ್ನ ಅಗೆದು ಬಿಟ್ಟಿದ್ದಾರೆ. ಸುಮಾರು 10 ಅಡಿ ಆಳ ಹಾಗೂ 8 ಅಡಿ ಅಗಲ ಮಣ್ಣನ್ನ ಕಿತ್ತು ಹಾಕಿದ್ದು ಸವಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.